ನಮಸ್ಕಾರ. ಅಧ್ಯಾಯ 3. ವಾಮದೇವನಿಂದ ರಾಕ್ಷಸನ ಶಾಪ ವಿಮೋಚನೆ ಹಾಗೂ ಭಸ್ಮದ ಮಹಿಮೆ. ವಾಮದೇವನು ಭಸಿತ ಭಸ್ಮದ ನೇಮ ನರುಹಿದ ರಕ್ಕಸನಿಗೆ ವಾಮ ಮಾರ್ಗದಿ ಪಡೆದ ಪಾಪ ನಿರ್ನಾಮವಾದುದು. ಭಸಿತ ಭಸ್ಮವು ಕಳೆವುದೈ ಪಾಪ, ಭಸ್ಮ ಧಾರಣ ವಿಧಿಯ ನರುಹಿದ ಭಸ್ಮಭೂಷಣ ಶಿವನೇ ನುಡಿದ ದೇವ ಭೂತಗಣಗಳಿಗೆ. ಒಂದು ದಿನ ಸೂತ ಮುನಿ ಪುಂಗವರು ನೈಮಿಷಾರಣ್ಯದ ತಮ್ಮ ಕುಟೀರದಲ್ಲಿ ಯಜ್ಞ ಪೂಜೆ ನಂತರ ಪ್ರಸಾದ ಸ್ವೀಕರಿಸಿ ತಮ್ಮ ಸಂಗಡಿಗರಾಗಿದ್ದ ಧರ್ಮದ ಮರ್ಮ ತಿಳಿಯ ಬಯಸಿದ ಶೌನಕಾದಿ ಮುನಿ ಪುಂಗವರೊಂದಿಗೆ ಶಿವನ ಬಗೆಗೆ ಚರ್ಚಿಸುತ್ತಿರುವಾಗ ತಟ್ಟನೆ ಭಸ್ಮದ ಮಹಿಮೆ ನೆನಪಾಗಿ ಭಸ್ಮ ಹಚ್ಚಿಕೊಳ್ಳುವುದರಿಂದ ಎಂತೆಂಥ ಪಾಪವೆಸಗಿದ ಜನ್ಮ ಜನ್ಮಾಂತರದ ಬೆಂಬಿಡದ ಪಾಪ ಲೇಪನ ಕೇವಲ ಭಸ್ಮ ಸ್ಪರ್ಶದಿಂದ ಬಯಲಾದ ಬ್ರಹ್ಮ ರಾಕ್ಷಸನಾಗಿ ನರಭಕ್ಷಣೆ ಮಾಡುತ್ತಿದ್ದ ಮಹಾರಕ್ಕಸನ ಕಥೆಯು ಬಹು ಮಾರ್ಮಿಕವಾಗಿದೆ ಎನ್ನಲು ಶೌನಕಾದಿ ಮುನಿಗಳು, ಹೇ ಋಷಿ ಪುಂಗವ, ಭಸ್ಮ ಧರಿಸಿದ ಆ ಮುನೀಶ್ವರರ ಚರಿತ್ರೆಯನ್ನು ಹೇಳಿ ನಮ್ಮ ಜೀವನ ಪಾವನ ಮಾಡಿರಿ ಎಂದು ಭಿನ್ನವಿಸಲು ಸೂತ ಪುರಾಣಿಕರು ಆ ಕಥೆಯ ವೃತ್ತಾಂತವನ್ನು ಹೀಗೆ ವಿವರಿಸಿದರು. ಋಷಿಗಳೇ, ಇದೋ ಕೇಳಿ. 2000 ವರ್ಷಗಳ ಹಿಂದೆ ಈ ನಮ್ಮ ಭರತಖಂಡ ಬಹಳಷ್ಟು ಕಾಡು ಬೆಟ್ಟಗಳಿಂದ ಕೂಡಿದ ಉಪಖಂಡವಾಗಿತ್ತು. ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಪುಣ್ಯಕ್ಷೇತ್ರ ತೀರ್ಥ ದರ್ಶನ ಮಾಡಿ ಬರಬೇಕಾದರೆ ಇಡೀ ಜೀವನವೇ ಹೋಗುತ್ತಿತ್ತು. ದಾರಿಯಲ್ಲಿ ಹಲವು ಕ್ರೂರ ಮೃಗಗಳಿಂದ, ದುಷ್ಟ ಬೇಡ ಚಂಡಾಲರಿಂದ, ಕೆಲವೊಂದು ಅತ್ಯಂತ ದುರ್ಗಮವಾದ ಗಿರಿ ಕಂದರಗಳ ಮಧ್ಯೆ ನಡೆದುಕೊಂಡೇ ಹೋಗುವಾಗ ನರಭಕ್ಷಕರಾದ ರಾಕ್ಷಸ ಪ್ರವೃತ್ತಿಯ ಬ್ರಹ್ಮ ರಾಕ್ಷಸರು ಇಂತಹ ಪುಣ್ಯ ಪುರುಷರನ್ನು ತಿಂದು ತೇಗುತ್ತಿದ್ದ ಕಾಲದಲ್ಲಿ ವಾಮದೇವ ಎಂಬ ಮಹಾಜ್ಞಾನಿಯು ಕಠೋರ ತಪಸ್ವಿಯು ಯಾವಾಗಲೂ ಭಸ್ಮ ರುದ್ರಾಕ್ಷಿ ಧಾರಣ ಮಾಡಿಕೊಂಡು ದೇಶ ಸಂಚಾರ ಮಾಡುತ್ತಾ ಮಾರ್ಗ ಮಧ್ಯದಲ್ಲಿ ಬರುವ ಜನವಸತಿಗಳಿದ್ದಲ್ಲಿ ತಂಗಿ ಸ್ನಾನ ಪೂಜೆ ಅನುಷ್ಠಾನ ನಂತರ ಪ್ರಸಾದ ಸೇವಿಸಿ ಅಲ್ಲಿಯ ಜನರನ್ನು ವಾಮ ಮಾರ್ಗದಿಂದ ಸತ್ಯ, ಪ್ರೇಮ, ಅಹಿಂಸೆ, ಶಿವಜ್ಞಾನ, ಶಿವಪೂಜೆ, ಭಸ್ಮಧಾರಣ ಮುಂತಾದವುಗಳನ್ನು ಬೋಧಿಸಿ ಮುಂದಕ್ಕೆ ಪ್ರಯಾಣ ಬೆಳೆಸುತ್ತಿದ್ದರು. ಹೀಗೆ ಮೌನಿಗಳಾಗಿ ಕಠೋರ ಶಿವನಾಮ ಜಪಿಸುತ್ತಾ ದಕ್ಷಿಣ ಭಾರತ ಪುಣ್ಯಕ್ಷೇತ್ರಗಳಾದ ಶ್ರೀಶೈಲ, ರಾಮೇಶ್ವರ, ದಕ್ಷಿಣ ಕಾಶಿ ಎಂದೇ ಹೆಸರು ಪಡೆದ ಮಹಾಕೋಟೇಶ್ವರ, ಗೋಕರ್ಣ, ತಿರುಪತಿ, ಕಂಚಿ ಕಾಮಾಕ್ಷಿ, ದೈತ್ಯರಾದ ಇಲ್ವರರನ್ನು ಸಂಹರಿಸಿದ ಪಾರ್ವತಿಯ ಅವತಾರವಾದ ಬನದ ಶಂಕರಿಯ ದರ್ಶನ ಪಡೆದು ಉತ್ತರ ಭಾರತದ ಪವಿತ್ರ ಪುಣ್ಯಕ್ಷೇತ್ರಗಳಾದ ಕಾಶಿ, ಬದರಿ, ಕೈಲಾಸಗಿರಿ ಮುಂತಾದವುಗಳನ್ನು ಅರಸುತ್ತಾ ಒಂದಕ್ಕಿಂತ ಒಂದು ಗಹನ ರೌದ್ರ ಭಯಾನಕಗಳಾದ ಅರವಲಿ, ಸಾತಪುಡ, ವಿಂಧ್ಯಾದ್ರಿ ಕಂದರಗಳನ್ನು ದಾಟಿ ಅಭೇದ್ಯ ಕ್ರೂರ ಮೃಗಗಳು, ಸಾಧು ಪ್ರಾಣಿಗಳು ಹಾಗೂ ಜನಸಂಚಾರವಿಲ್ಲದ ಕಾಡಾದ ಕ್ರೌಂಚಾರಣ್ಯವೆಂಬ ಕಾಡಾದ ಗಿರಿ, ಗುಹೆ, ಹೆಮ್ಮರಗಳಿಂದ ಕೂಡಿದ ದಟ್ಟಡವಿಯನ್ನು ಹಾಯ್ದು ಹೋಗುವವರಂತವರಾಗಿದ್ದರು. ಆ ಕ್ರೌಂಚಾರಣ್ಯದಲ್ಲಿ ಸೌಮ್ಯ ಪ್ರಾಣಿಗಳನ್ನು, ಜನರನ್ನು ಹಿಡಿದು ಹಿಸುಕಿ ಭಕ್ಷಿಸುತ್ತಾ ಇದ್ದ ಕೆಲವೊಂದು ಬ್ರಹ್ಮ ರಾಕ್ಷಸಗಳು ಅಲ್ಲಿ ವಾಸವಾಗಿದ್ದವು. ಆದರೆ ವಾಮದೇವ ಮುನಿಶ್ರೇಷ್ಠರಿಗೆ ಇದಾವುದರ ಪರಿವಿಲ್ಲದೆ ಮೈಗೆ ಶುದ್ಧ ಭಸ್ಮ ಧರಿಸಿ ಕೊರಳಲ್ಲಿ ರುದ್ರಾಕ್ಷಿ ಮಾಲೆ ಹಾಕಿಕೊಂಡು ಜಟೆಯನ್ನು ಬಿಗಿದುಕೊಂಡು ಕೈಯಲ್ಲಿ ರುದ್ರಾಕ್ಷಿ ಮಾಲೆ ಹಿಡಿದು ಶಿವನಾಮ ಜಪಿಸುತ್ತಾ ಕೌಪಿನ ಧರಿಸಿದ ಈ ಯತೀಶ್ವರರು ದಟ್ಟಡವಿಯ ಪ್ರವೇಶ ಮಾಡಿದರು. ಅಲ್ಲಿ ಅದೆಷ್ಟೋ ದಿವಸಗಳವರೆಗೆ ಆಹಾರವಿಲ್ಲದೆ ನರಭಕ್ಷಕರಾದ ಬ್ರಹ್ಮ ರಾಕ್ಷಸರಲ್ಲೊಂದು ಯತಿಯು ಬರುವ ದಿಕ್ಕು ಗಮನಿಸಿ ಅತಿ ಉತ್ಸಾಹದಿಂದ ಕುಣಿಯುತ್ತಾ ಕುಪ್ಪಳಿಸುತ್ತಾ, ಇಂದು ನನ್ನ ಆಹಾರಕ್ಕೊಬ್ಬ ನರನು ಸಿಕ್ಕನೆಂದು ಸರಸರನೆ ಬಂದು ವಾಮದೇವ ಮುನಿಗಳನ್ನು ಜಪ್ಪಿಸಿ ತೆಕ್ಕೆಯಲ್ಲಿ ಬಿಗಿತಪ್ಪಿ ಹಿಡಿಯಿತು. ಆದರೆ ತಿನ್ನಬೇಕೆಂದು ಬಯಸಿ ಬಿಗಿ ತಪ್ಪಿದ ರಕ್ಕಸನ ಕೈ ಮೈಗಳಿಗೆ ವಾಮದೇವರು ಹಚ್ಚಿಕೊಂಡಿದ್ದ ಭಸ್ಮದ ಧೂಳು ಲೇಪಿತವಾಗಿತ್ತು. ಕಬ್ಬಿಣದ ತುಂಡಿಗೆ ಪುರುಷ ಮಣಿಯನ್ನು ಮುಟ್ಟಿಸಿದ ತಕ್ಷಣವೇ ಲೋಹದ ತುಂಡು ಸುವರ್ಣವಾಗುವಂತೆ, ತಂತಿಯಲ್ಲಿ ವಿದ್ಯುತ್ ಹರಿದಾಕ್ಷಣ ದೀಪ ಪ್ರಕಾಶಮಾನವಾಗುವಂತೆ ಬ್ರಹ್ಮ ರಾಕ್ಷಸನ ಕೈ ಮೈಗಳಿಗೆ ಅಂಟಿದ ಭಸ್ಮದಿಂದ ಅವನು ಹಿಂದಿನ ಜನ್ಮ ಜನ್ಮಾಂತರಗಳಲ್ಲಿ ಮಾಡಿದ ಪಾಪವು ಕರಗಿ ಪುಣ್ಯ ಪ್ರವೇಶವಾಯಿತು. ರಾಕ್ಷಸನ ತಾಮಸ ಗುಣ, ಹಿಂಸಾ ಪ್ರವೃತ್ತಿ
ಮಾಯವಾಗಿ ಸಾತ್ವಿಕ ವೃತ್ತಿಯ ಜೀವಿಯಾಗಿ ರಾಕ್ಷಸನು ಪಾಪ ಕರ್ಮ ಕಾರ್ಯಗಳಿಂದ ಪಡೆದ ಬೆಟ್ಟದಷ್ಟಿದ್ದ ಪಾಪ ಭಸ್ಮದ ಸ್ಪರ್ಶದಿಂದ ಭಸ್ಮವಾಗಿ ಹೋಯಿತು. ಕೂಡಲೇ ಬ್ರಹ್ಮ ರಾಕ್ಷಸ ರೂಪಿಗೆ ತನ್ನ ಹಿಂದಿನ ಎಲ್ಲ ಜನ್ಮಗಳಲ್ಲಿ ಮಾಡಿದ ಪಾಪ ಕಾರ್ಯಗಳು ಕಣ್ಮುಂದೆ ಬಂದವು. ಆಗ ಆ ದಿವ್ಯ ಪುರುಷರಾದ ವಾಮದೇವ ಗುರುಗಳ ಪಾದಗಳಲ್ಲಿ ಶಿರವಿಟ್ಟು ಅಂದದ್ದೇನೆಂದರೆ, ಹೇ ಯತಿಪುಂಗವ, ಸರೋವರಗಳಲ್ಲಿ ಅಡಕವಾದ ಮಾನಸ ಸರೋವರದಲ್ಲಿ ಮಿಂದ ಪಾಪಿಕಾಗಿಯೂ ರಾಜಹಂಸವಾಗುವಂತೆ, ಕುಷ್ಠದಿಂದ ಪೀಡಿತನಾದ ಅಂಗಾಂಗ ಊನವಾದ ರೋಗಿ ಮಾನಸ ಸರೋವರದಲ್ಲಿ ಮಿಂದಾಕ್ಷಣ ನವತಾರುಣ್ಯ ಬರುವಂತೆ ನನ್ನ ಮೈ ಮನಗಳಲ್ಲಿ ಸಾತ್ವಿಕ ಶಕ್ತಿ ಶಿವಭಕ್ತ ಉದಯವಾಗಲು ಕಾರಣವೇನು ಎನ್ನಲು ವಾಮದೇವ ಗುರುಗಳು ಬ್ರಹ್ಮ ರಾಕ್ಷಸನ ಮಸ್ತಕದ ಮೇಲೆ ಹಸ್ತವಿಟ್ಟು, ನಿನ್ನ ಗತ ಜನ್ಮಗಳ ತಿಳುವಳಿಕೆ ನಿನಗೆ ಪ್ರಾಪ್ತವಾಗಲಿ, ಹಾಗೂ ಅವುಗಳಲ್ಲಿ ಕೊನೆ ಮಾನವ ಶರೀರಧಾರಿಯಾಗಿ ನೀನು ಮಾಡಿದ ಜನಕಲ್ಯಾಣಕ್ಕಾಗಿ ಕಾರ್ಯವನ್ನು ಒಂದೊಂದೇ ಹೇಳುತ್ತಾ ಹೋಗು ಎನ್ನಲು ಬ್ರಹ್ಮ ರಾಕ್ಷಸ ಶರೀರಿಯಾದ ರಕ್ಕಸನು, ಹೇ ಗುರುದೇವ, ಆಲಿಸು, ನಾನು ಮಾಡಿದ ಮಹಾ ಪಾತಕಗಳನ್ನು ಒಂದೊಂದಾಗಿ ನಿನ್ನ ಮುಂದೆ ಹೇಳುತ್ತೇನೆ. ಕೇಳು ಗುರುವರ್ಯ. ಬಹುಕಾಲದ ಹಿಂದೆ, ಅಂದರೆ 2000 ವರ್ಷಗಳಾಚೆ, ನಾನೊಂದು ರಾಜ್ಯಕ್ಕೆ ರಾಜನಾಗಿ ದುರ್ಜಯನೆಂಬ ಹೆಸರಿನಿಂದ ರಾಜ್ಯವನ್ನು ಮೊದಲು ದಾನ ಧರ್ಮ ನೀತಿ ನ್ಯಾಯಪರತೆಯಿಂದ ರಾಜ್ಯಭಾರ ಮಾಡುತ್ತಿದ್ದೆ. ಆಗ ಕ್ಷಾಮ ಬರಗಾಲ, ದುರ್ಭಿಕ್ಷೆಗಳಾಗಲಿ ಕೊಲೆ ಸುಲಿಗೆಗಳಾಗಲಿ ಪರರಾಜರ ದಾಳಿಗಳಾಗಲಿ ಯಾವುವೂ ಇರಲಿಲ್ಲ. ಇದರಿಂದ ನಾನು ಸಂತುಷ್ಟನಾಗಿ ಮೈ ಮರೆತು ನಾನೇ ಶ್ರೇಷ್ಠ, ನನ್ನಿಂದ ಇಷ್ಟೆಲ್ಲ ನಡೆದಿದೆ ಎಂದು ತಿಳಿದು ರಾಜಧಾನಿಯಲ್ಲಿ ಸ್ತ್ರೀ ಲಂಪಟನಾಗಿ ಬರಬರುತ್ತಾ ಸುರಪಾನ ಮಾಡುತ್ತಾ ದಾನ ಧರ್ಮ ಕಾರ್ಯಗಳನ್ನು ಬಂದು ಮಾಡಿಸಿದೆನು. ಬ್ರಾಹ್ಮಣರಿಂದ ನಡೆಯುವ ವೇದಶಾಸ್ತ್ರ ಪುರಾಣಗಳು, ಹವನ ಹೋಮ ಶಿವಪೂಜೆಗಳನ್ನು ನಿಲ್ಲಿಸಿ ಮೃಷ್ಟಾನ್ನ ಭೋಜನ ಪ್ರಿಯರಾದ ಬ್ರಾಹ್ಮಣರನ್ನು ಥಳಿಸಿ ಅವರಿಗೆ ಮಾಂಸ ಸುರಪಾನ ಮಾಡಿಸಿ ಅವರ ಸುಂದರ ಸ್ತ್ರೀಯರನ್ನು ದಿನಕ್ಕೊಬ್ಬರಂತೆ ತರಿಸಿ ಅವರನ್ನು ಭೋಗಿಸಿ ಕಾರಾಗೃಹದಲ್ಲಿ ಕೊಳೆಯುವಂತೆ ವ್ಯವಸ್ಥೆ ಮಾಡಿದ್ದೆನು. ಇದರಿಂದ ಕೆಲವೊಂದು ಬ್ರಾಹ್ಮಣರು ನನ್ನ ರಾಜ್ಯದಿಂದ ಓಡಿ ಹೋದರು. ಸುಂದರ ಹೆಣ್ಣು ಎಲ್ಲಿಯೇ ಇರಲಿ, ಯಾರ ಮನೆಯವಳೇ ಇರಲಿ, ಕನ್ಯೆ ಇರಲಿ, ಗೃಹಿಣಿ ಇರಲಿ, ವಿಧವೆ ಇರಲಿ, ಶೂದ್ರ ಜಾತಿಯವಳೇ ಆಗಿರಲಿ, ಅಂಥವಳನ್ನು ಹಿಡಿದು ತರಿಸಿ ಅವಳೊಂದಿಗೆ ರಾಸಕ್ರೀಡೆಯಾಡಿ ಮತ್ತೆ ಯಾರು ಮುಟ್ಟದಂತೆ ಕಾರಾಗೃಹದಲ್ಲಿ ಇಟ್ಟು ಕೂಳು ಕೊಡುತ್ತಿದ್ದೆನು. ಹೀಗೆ ಮಾಡಿದ ಸ್ತ್ರೀಯರ ಸಂಖ್ಯೆ ಸಾವಿರ ಸಂಖ್ಯೆ ಶೂದ್ರ ವೈಶ್ಯರದಾಗಿತ್ತು. 500 ಸಂಖ್ಯೆ ಮಾದಿಗಳು ಹೊಲತಿಯರದಾಗಿತ್ತು. 103 ಗುಂಪು ಚಾಂಡಾಲ ಕುಲದ ಮತ್ತು ಕ್ಷತ್ರಿಯ ಕುಲದ ಸುಂದರಾಂಗಿಯರದಾಗಿತ್ತು. ಸಂಖ್ಯೆಗೆ ಲೆಕ್ಕವಿಲ್ಲದಷ್ಟು ನಾರಾಂಗನೆಯರನ್ನು ಭೋಗಿಸಿ ಬಂದಿಖಾನೆಯಲ್ಲಿ ಇಟ್ಟೆನು. ಕುಲೀನ ಮನೆತನದ ಧಾರ್ಮಿಕ ಪ್ರವೃತ್ತಿಯ ಕುಲನಾರಿಯರಾದ 400 ಜನ ಸ್ತ್ರೀಯರನ್ನು ಭೋಗಿಸಿ ನನ್ನ ಕಾಮ ಪಿಪಾಸೆಯನ್ನು ಹೊಂದಿದೆನು. ನನ್ನಿಂದ ರೋಷಿ ಹೋದ ಸ್ತ್ರೀ ಸಮೂಹವೇ ನನಗೆ ಶಾಪ ಹಾಕಿತು. ಅದನ್ನು ನಾನು ಲೆಕ್ಕಿಸದೆ ಕುಡಿಯುವುದು ತಿನ್ನುವುದು ಹೆಚ್ಚೆಚ್ಚು ಮಾಡಿದೆ. ಎಲ್ಲದಕ್ಕೂ ಒಂದು ಇತಿ ಮಿತಿ ಉಂಟು. ಆದರೆ ನನಗೆ ಇದಾವುದರ ಪರಿವೆಯೇ ಇರಲಿಲ್ಲ. ತಿನ್ನಲು ಅಯೋಗ್ಯವಾದುದನ್ನು ಭುಂಜಿಸಿದೆ, ಕುಡಿಯಲು ಯೋಗ್ಯವಲ್ಲದನ್ನು ಕುಡಿದೆ. ಮುಟ್ಟಲು ಹೇಸಿಗೆ ಬರುವಂತ ಸ್ತ್ರೀಯರೊಂದಿಗೆ ಕುಡಿದ ಅಮಲಿನಲ್ಲಿ ರಾಸಕ್ರೀಡೆಯಾಡಿದೆ. ಇದರಿಂದ ನನಗೆ ಒಂದೊಂದೇ ರೋಗದ ಗುರುತುಗಳು ನನ್ನಲ್ಲಿ ಕಾಣಿಸಿಕೊಂಡವು. ಕುಡಿದು ತಿಂದುದರಿಂದ ಗಂಟಲು ಕರುಳುಬೇನೆ ಬಂದು ಕರುಳಲ್ಲಿ ಹುಳುಗಳು ಸಂಗ್ರಹವಾದವು. ಮಿತಿ ಮೀರಿ ಕಾಮಕ್ರೀಡೆ ಪರಸ್ತ್ರೀಯರೊಂದಿಗೆ ಮಾಡಿದುದರಿಂದ ಬಲಿಷ್ಠವೂ ಬಹು ಬೆಲೆಯುಳ್ಳದ್ದು ಆದ ವೀರ್ಯ ನಷ್ಟದಿಂದ ಕೈಕಾಲುಗಳಲ್ಲಿ ಬಲಹೀನತೆ, ಕಣ್ಣುಗಳು ಮಂಜಾಗಿ ಕಿವಿ ಕೇಳದಂತೆ ಆದವು. ರೋಗಗಳಿಗೆ ರಾಜನಾದ ಕ್ಷಯ ರೋಗಕ್ಕೆ ತುತ್ತಾದೆನು. ನಾನು ಹೀಗೆ ದುರ್ಬಲನಾಗಿರುವ ಸುದ್ದಿ ಎಲ್ಲೆಡೆ ಹಬ್ಬಿ ಶತ್ರುರಾಜರು ನನ್ನ ರಾಜ್ಯದ ಮೇಲೆ ದಂಡೆತ್ತಿ ಬರಲು ನನ್ನವರೇ ಆದ ನನ್ನಿಂದ ರೋಸಿ ಹೋದ ನನ್ನ ಜನರೇ ನನಗೆ ತಿರುಗಿ ಬಿದ್ದು ಶತ್ರು ಅರಸರಿಗೆ ಸಹಾಯ ಮಾಡಿದರು. ಶತ್ರುರಾಜ ನನ್ನನ್ನು ಸೆರೆ ಹಿಡಿದು ದುರ್ಗಮವಾದ ದುರ್ಗಂಧ ಬೀರುವ ಅಂಧಕಾರಮಯ ಸೆರೆಮನೆಯಲ್ಲಿ ಹಿಡಿದಿಟ್ಟರು. ಆಗ ನಾನು ನಾನಾ ರೋಗಗಳ ತಾಪದಿಂದ ದುರ್ಗಂಧನಾಥದಿಂದ ಸೊಳ್ಳೆ, ತಿಗಣೆ, ಜಿರಳೆ, ಚಿಕ್ಕಾಡ ಮುಂತಾದ ಕ್ಷುದ್ರ ಕೀಟಗಳಿಂದ ಕಡಿಸಿಕೊಂಡು ವಿಲಿವಿಲಿ ಒದ್ದಾಡುತ್ತಾ ನನ್ನ ಮೊದಲಿನ ಜೀವನದಲ್ಲಿ ಅನುಭವಿಸಿದ ಸುಖವನ್ನು ನೆನೆಯುತ್ತಾ ಅನ್ನ ನೀರು ಇಲ್ಲದೆ ಮುಂದೊಂದು ದಿನ ನನ್ನ ಪ್ರಾಣ ಪಕ್ಷಿ ಹಾರಿಹೋಯಿತು. ಹೇ ದಯಾಪರನಾದ ಗುರುವೇ, ಕೇಳು. ಇಷ್ಟಕ್ಕೆ ನನ್ನ ಕತೆ ಮುಗಿಯಲಿಲ್ಲ. ಯಮಧರ್ಮರಾಯನ ಲೆಕ್ಕಿಗರಾದ ಜಯ ವಿಜಯರು ತಾರುಣ್ಯದಲ್ಲಿ ರಾಜನಾಗಿದ್ದಾಗ
ನಾನು ಮಾಡಿದ ಸಕಲ ಪಾಪಗಳ ಲೆಕ್ಕವಿಟ್ಟು ಅದಕ್ಕೆ ತಕ್ಕಂತೆ ನನಗೆ ಒಂದೊಂದೇ ಶಿಕ್ಷೆ ಕೊಡುತ್ತಾ ನಡೆದರು. ಪರಸ್ತ್ರೀಯರನ್ನು ನೋಡಿದುದಕ್ಕೆ ಕಾದ ಸಲಾಕೆಯಿಂದ ನನ್ನೆರಡು ಕಣ್ಣುಗಳನ್ನು ಕೀಳಿಸಿ ಅದರಲ್ಲಿ ಉಪ್ಪು ಖಾರ ತುಂಬಿದರು. ತೆಕ್ಕೆ ಬಡಿದು ಚುಂಬಿಸಿದ್ದರಿಂದ ಕಾಯ್ದ ಕಬ್ಬಿಣದ ಕೆಂಪದಾದ ಕಂಬಕ್ಕೆ ನನ್ನನ್ನು ತೆಕ್ಕೆ ಹಾಯಿಸಿದರು. 2 ಕೈಗಳ ಬೆರಳುಗಳನ್ನು ಅಂಗುಲ ಕಡಿದು ಮೊಂಡ ಕೈಗೆ ಬರೆ ಕೊಟ್ಟು ಕುದಿಯುವ ಎಣ್ಣೆಯಲ್ಲಿ ಕೈಗಳನ್ನು ಕರಿದರು. ಸುರಪಾನ ಮಾಡಿದ ಕಂಡ ಮಾಂಸ ತಿಂದ ಬಾಯಿ ನಾಲಿಗೆ ಹಲ್ಲುಗಳಿಗೆ ಕ್ರಮವಾಗಿ 2 ಕಡೆ ಬರೆ ಕೊಟ್ಟು ನಾಲಿಗೆ ಸೀಳಿ ಹಲ್ಲುಗಳನ್ನು ಒಂದೊಂದೇ ಕಿತ್ತು ಕಾಯ್ದ ಸೀಸದ ಕುದಿಯುವ ಪಾಕವನ್ನು ಬಾಯಲ್ಲಿ ಸುರಿದರು. ಮೊಣಕಾಲು ಕಾಲ್ಬೆರಳುಗಳಿಗೆ ತೊಡೆಗಳಿಗೆ ಕಾಯಿಸಿದ ಉಕ್ಕಿನ ಸೂಜಿಗಳನ್ನು ಬಡೆದರು. ಇದಾದ ಬಳಿಕ ಯಮನಾಳುಗಳು ಬಂದು ನನ್ನನ್ನು ದರದರನೆ ಎಳೆಯುತ್ತಾ ಹೊಲಸು ನಾರುವ ನರಕ ಕೂಪದಲ್ಲಿ ಅದೆಷ್ಟೋ ದಿವಸ ಇಟ್ಟರು. ಅಲ್ಲಿಯ ಯಾತನೆಯನ್ನು ಹೇಳುತ್ತಿರದು. ಅದೆಷ್ಟೋ ದಿವಸಗಳ ನಂತರ ಆ ಕೂಪದಿಂದ ಹೊರಗೆಳೆದರು. ಮುಂದೆ ಮೃಗರಾಜನಾಗಿ ಹುಟ್ಟಿ ಅದೆಷ್ಟೋ ಸಸ್ಯಾಹಾರಿಗಳಿಗೆ ತ್ರಾಸು ಕೊಟ್ಟು ಬೇಟೆಯಾಡಿ ಅರೆಜೀವ ಮಾಡಿ ಅರ್ಧ ತಿಂದು ತಿರುಗುವಾಗ ಕ್ರೂರ ಬೇಡನಿಂದ ಹತನಾಗಿ ವಿಷದ ಹಾವಾಗಿ ಮೆರೆದು ಒಂದು ದಿನ ಪ್ರಾಣ ಬಿಟ್ಟೆನು. ನಂತರ ಹಂದಿ, ನಾಯಿ, ನರಿ, ತೋಳ, ಕತ್ತೆ ಕಿರುಬ ಹೀಗೆ ಜನ್ಮ ಬದಲಾಯಿಸುತ್ತಾ ಕಾಡುಕೋಣ, ಕಡವೆ, ಮುಸುವ ಹೀಗೆ ಬೇರೆ ಬೇರೆ ಜನ್ಮಾಂತರಗಳಲ್ಲಿ ಹುಟ್ಟಿ ಸಾಯುತ್ತಾ ರಣಹದ್ದು, ಬಾವುಗ, ಒಂಟೆ, ಕಾಡಾನೆ, ಗಂಡೆರಳೆ, ಮೊಲ, ಇಲಿ, ಗೂಬೆ, ನವಿಲು, ಕಾಗೆ, ಮೊಸಳೆ, ಮೀನು, ಝರಿ, ಹಲ್ಲಿ, ಮುಂಗಲಿಯಾಗಿ ಬೇರೆ ಬೇರೆ ಜನ್ಮ ಧರಿಸುತ್ತಾ ಮತ್ತೆ ಜನ್ಮ ತೊರೆಯುತ್ತಾ ಈಗ ಬ್ರಹ್ಮ ರಾಕ್ಷಸನಾಗಿ ಹುಟ್ಟಿ ನರಮಾನವರನ್ನು ಕೊಂದು ತಿಂದು ಬೆಟ್ಟದಷ್ಟು ಪಾಪವನ್ನು ಪಡೆದಿರುವನು. ಮಾನವರ ದೇಹ ರುಚಿ ಉಂಡ ನಾನು ನಿಮ್ಮನ್ನು ನೋಡಿ ಓಡೋಡಿ ಬಂದು ತೆಕ್ಕೆ ಬಡಿದು ಹಿಡಿದೆ. ಆದರೆ ನೀವು ಧರಿಸಿದ ಭಸ್ಮದ ಲೇಪನ ನನಗಾಗಿ ನನ್ನ ಶರೀರದಲ್ಲಿದ್ದ ದೈತ್ಯ ಭಾವನೆ, ತಾಮಸ ಪ್ರವೃತ್ತಿ ನಶಿಸಿ ಸಾತ್ವಿಕ ಕಳೆ, ಮಾನವ ಸಹಜ ಗುಣ ಪ್ರಾಪ್ತವಾಗಿದೆ. ಯಾವ ಜನ್ಮದಲ್ಲಿ ಮಾಡಿದ ಅಲ್ಪ ಪುಣ್ಯದ ಪ್ರಭಾವದಿಂದ ನಿಮ್ಮ ದರ್ಶನದ ಭಾಗ್ಯವಾಗಿದೆ. ಕಾರಣ ನೀವೇ ನನ್ನ ಆರಾಧ್ಯ ಗುರುಗಳು. ನನ್ನನ್ನು ಉದ್ಧರಿಸಬೇಕು. ಅಲ್ಲದೆ ಈ ಭಸ್ಮದ ಮಹಿಮೆ ಹಾಗೂ ಭಸ್ಮ ಮಾಡುವ ವಿಧಾನ, ಧರಿಸುವ ರೀತಿ ಎಲ್ಲವನ್ನು ನನಗೆ ತಿಳಿಸಿಕೊಟ್ಟು ನನ್ನನ್ನು ಉದ್ಧರಿಸಬೇಕು ಎಂದು ಬೇಡಿಕೊಳ್ಳಲು ವಾಮದೇವ ಯತಿಗಳು, ಎಲೆ ರಕ್ಕಸನೆ ಕೇಳು. ಕೇವಲ ನನ್ನ ಮೈಗೆ ಧರಿಸಿದ ಭಸ್ಮದ ಧೂಳು ನಿನ್ನ ಎದೆ, ಹಣೆ, ಕೈಗಳಿಗೆ ಮೆತ್ತಿಕೊಂಡಿದ್ದಕ್ಕೆ ನಿನ್ನ ಗುಡ್ಡದಷ್ಟು ಪಾಪ ಕರಗಿ ನಿನಗೆ ಜ್ಞಾನೋದಯವಾಗಿದೆ. ನಿತ್ಯದಲ್ಲಿ ಶಿವನಾಮ ಜಪ ಮಾಡುತ್ತಾ ನಿತ್ಯ ಭಸ್ಮಧಾರಿಯಾದರೆ ಎಷ್ಟು ಸುಖ ದೊರೆಯಬಹುದು ನೀನೇ ಊಹಿಸು. ಭಸ್ಮ ಮಾಡುವ ವಿಧಾನ ಮನಸ್ಸು ಕೊಟ್ಟು ಕೇಳು. ಗೋಮಯವನ್ನು ಮಣ್ಣು ಸೇರದಂತೆ ಒಣಗಿಸಿ ಅದನ್ನು ಸುಟ್ಟು ಬಂದ ಬೂದಿಯಲ್ಲಿ ಕಪ್ಪು ಭಾಗ ತೆಗೆದು ಶುದ್ಧವಾದ ಬಿಳಿ ಬೂದಿಯನ್ನು ಶುದ್ಧ ಜಲದಿಂದ ಕಲಸಿ ಮಣೆಯಿಂದ ತಟ್ಟಿ ಒಣಗಿಸಿ ಶಿವ ಗಾಯತ್ರಿ ಮಂತ್ರೋದಕದಿಂದ ಪಾವನ ಮಾಡಿದ ಭಸ್ಮವೇ ಶ್ರೇಷ್ಠ ಭಸ್ಮವಾಗುವುದು. ಇದನ್ನು ಜ್ಞಾನಿಗಳು, ಸಿದ್ಧರು, ಸಾಧಕರು ತ್ರಿಕಾಲ ಸ್ನಾನ ಮಾಡಿ ಭಸ್ಮ ಧರಿಸಿ ಶಿವ ಪಂಚಾಕ್ಷರ ಜಪ ಮಾಡುತ್ತಾರೆ. ಭಸ್ಮ ಲೇಪನದ ಚಮತ್ಕಾರದ ಕಥೆಯೆಂದು ನೆನಪಿಗೆ ಬರುತ್ತಿದೆ, ಹೇಳುತ್ತೇನೆ ಕೇಳು ಎನ್ನಲು ರಕ್ಕಸನು, ಹೇಳಿ ಗುರುಗಳೇ. ಭಸ್ಮ ಲೇಪನದ ಕಥೆಯನ್ನು ಅಂದಾಗ, ಉತ್ತಮ ಕುಲದ ದ್ವಿಜನೋರ್ವನು ದುರ್ಜನರ ಮತ್ತವರ ಸಂಪರ್ಕದಿಂದ ಬ್ರಾಹ್ಮಣ್ಯ ತೊರೆದು ಮತ್ತ ಪಾನಾಸಕ್ತನಾಗಿ ರುಚಿ ಅಡಿಸಿ ಅಸುನಿಗಿದವನಾಗಲೇ ಬಿದ್ದ ಬ್ರಾಹ್ಮಣನ ಶವವು ಸಂಸ್ಕಾರವಿಲ್ಲದೆ ಹದ್ದು ಕಾಗೆಗಳು ಮುತ್ತಿದ ಕಂಡು ಶ್ವಾನನೊಂದು ಎದ್ದು ಶವದ ಮೇಲ್ಬಿದ್ದು ಕಚ್ಚಿ ಕಚ್ಚಿ ತಿನ್ನುವ ಪರಿ ಏನೆಂಬೆ. ಹಿಂದಕ್ಕೆ ಭರತಖಂಡದ ದಕ್ಷಿಣ ಭಾಗದಲ್ಲಿ ಒಂದು ಒಳ್ಳೆಯ ಬ್ರಾಹ್ಮಣ ಮನೆತನದಲ್ಲಿ ಹುಟ್ಟಿದ ಓರ್ವ ಬ್ರಾಹ್ಮಣ ಉತ್ತಮ ನೀತಿ ನಡತೆಯಿಂದ ಒಳ್ಳೆಯ ಗೌರವಾನ್ವಿತ ವ್ಯಕ್ತಿಯಾಗಿದ್ದನು. ಆದರೆ ವಿಧಿವಿಲಾಸವೋ ಅಥವಾ ಅವನು ಮಾಡಿದ ದುರ್ಜನರ ಸಹವಾಸವೋ ಏನೋ, ನಿತ್ಯದ ಸೂರ್ಯೋದಯದ ಸೂರ್ಯಾಸ್ತ ಪೂಜಾ ವಿಧಾನ, ಶಿವನಾಮ ಜಪ, ಭಸ್ಮಧಾರಣ ಬಿಟ್ಟು ಸುರಪಾನ, ಮಾಂಸ ಸೇವನೆ ಶುರು ಮಾಡಿದನು. ತಂದೆ ತಾಯಿಯರ ಗುರು ಹಿರಿಯರ ಹಿತವಚನ ಅವನ ಕಿವಿಗೆ ಅಪ್ಪಳಿಸಿದರು. ಹಿಡಿದ ದಾರಿ ಬಿಡದೆ ನೀಚ ಚಾಂಡಾಲ ಸ್ತ್ರೀಯರೊಂದಿಗೆ ಕಾಮಕ್ರೀಡೆಗೆ ಶುರು ಮಾಡಿ ಮನೆಗೆ ಬರುವುದನ್ನೇ ಬಿಟ್ಟನು. ಪೂಜ್ಯ ವೃದ್ಧ ದಂಪತಿಗಳು ಮಗನನ್ನು ಮನೆಯಿಂದ ಸಮಾಜದಿಂದ ಹೊರಹಾಕಿದರು. ಇತ್ತ ಲಂಪಟನಾದ ಬ್ರಾಹ್ಮಣನು ಚಾಂಡಾಲ ಸ್ತ್ರೀಯ ಮನೆಯಲ್ಲಿಯೇ ಕುಡಿಯುತ್ತಾ ಮಾಂಸ ತಿನ್ನುತ್ತಾ ಚಾಂಡಾಲ ಸ್ತ್ರೀಯೊಂದಿಗೆ ರತಿಕ್ರೀಡೆಯೊಂದಿಗೆ ಇದ್ದುದನ್ನು ಆಕೆಯ ಪತಿ ಚಂಡಾಲನಾದ ಬೇಡನು ನೋಡಿ ರೊಚ್ಚಿಗೆದ್ದು ಮಚ್ಚಿನಿಂದ ಬ್ರಾಹ್ಮಣರ ರುಂಡವನ್ನು
ಮುಂಡದಿಂದ ಬೇರೆ ಮಾಡಿ ಊರ ಹೊರಗೆ ಬಿಸಾಕಿಬಿಟ್ಟನು. ಆದರೆ ಅದೇ ಊರಿನ ಹೊರವಲಯದಲ್ಲಿ ಪುರಾತನ ಕಾಲದ ಶಿವಾಲಯವೊಂದು ಇತ್ತು. ಚಂಡಾಲನು ಕಡಿದು ಬಿಸಾಕಿದ ಬ್ರಾಹ್ಮಣ ರುಂಡ ಮುಂಡಗಳು ಶಿವಾಲಯದ ಸಮೀಪವೇ ಬಿದ್ದಿದ್ದವು. ಶಿವಾಲಯದಲ್ಲಿ ಶಿವಲಿಂಗಕ್ಕೆ ರುದ್ರಾಭಿಷೇಕ ಇತ್ತು. ಇದರ ಪ್ರಯುಕ್ತ ಸತ್ಕುಲಜರಿಗೆ ಜಂಗಮರಿಗೆ ಭೋಜನವಿತ್ತು. ಉಂಡು ಬಿಸಾಕಿದ ಪತ್ರಾವಳಿಯ ಅನ್ನದ ಆಶೆಗಾಗಿ ನಾಯಿಯೊಂದು ಬಂದು ಶಿವಾಲಯದ ಮುಂದುಗಡೆ ಭಸ್ಮ ಬಿದ್ದು ನೆಲದ ಮೇಲೆ ಕುಳಿತು ಅನ್ನಕ್ಕಾಗಿ ಕಾಯುತ್ತಿತ್ತು. ಅತ್ತ ಹದ್ದು ಕಾಗೆಗಳು ಹಾರಾಡಿ ಹಾರಾಡಿ ಬಂದು ಬ್ರಾಹ್ಮಣನ ಹೆಣದ ಮೇಲೆ ಕುಳಿತು ಮಾಂಸಕ್ಕಾಗಿ ಕಾ ಕಾ ಎಂದು ಅರಚುತ್ತಿದ್ದವು. ಆ ಕಾಗೆಗಳ ಶಬ್ದ ಕೇಳಿ ಭಸ್ಮದ ಹುಡಿಯ ಮೇಲೆ ಕುಳಿತ ನಾಯಿ ಓಡುತ್ತಾ ಹೋಗಿ ಹೆಣದ ಮೇಲೆ ಬಿದ್ದು ಬಾಯಿಯಿಂದ ಕಚ್ಚಿ ಕಚ್ಚಿ ತಿನ್ನ ಹತ್ತಿತು. ತ್ರಿಲೋಕ ಸಂಚಾರಿಗಳಾದ ಯಮದೂತರು ಈ ದೃಶ್ಯವನ್ನು ಕಂಡು ಪಾಪದ ಕಾರ್ಯ ಮಾಡಿದ ಬ್ರಾಹ್ಮಣನನ್ನು ಪಾಶದಿಂದ ಬಿಗಿದು ಒದೆಯುತ್ತಾ ಸಲಾಕೆಯಿಂದ ತಿವಿಯುತ್ತಾ ಯಮಲೋಕದತ್ತ ಎಳೆದೊಯ್ಯುತ್ತಿದ್ದರು. ಇತ್ತ ಬ್ರಾಹ್ಮಣನ ಶವಕ್ಕೆ ನಾಯಿಯ ಮೈಗೆ ಅಂಟಿದ ಭಸ್ಮದ ಧೂಳು ರುಂಡಕ್ಕೂ ಮುಂಡಕ್ಕೂ ಅಂಟಿದ್ದುದನ್ನು ಶಿವದೂತರು ನೋಡಿ, ಶಿವ ಶಿವ, ಇದೆಂತ ಪರಮ ಅಪರಾಧ! ಭಸ್ಮ ಲೇಪ ಶರೀರದ ಬ್ರಾಹ್ಮಣನನ್ನು ಯಮದೂತರು ಎಳೆದೊಯ್ಯುವುದನ್ನು ನೋಡಿ, ಎಲೆ ಯಮಕಿಂಕರರೇ, ನಿಮಗೆ ನಾಚಿಕೆಯಾಗುವುದಿಲ್ಲವೇ? ಪರಮ ಪವಿತ್ರವಾದ ರುದ್ರಾಕ್ಷಿಯಾಗಲಿ ಭಸ್ಮವೇ ಆಗಲಿ ಮೈ ಮೇಲೆ ಇದ್ದರೆ ಅಂತಹ ವ್ಯಕ್ತಿ ಎಷ್ಟು ಪಾಪ ಮಾಡಿದ್ದರೂ ಪಾಪದಿಂದ ಮುಕ್ತರಾಗಿ ಶಿವ ಪದವಿಯನ್ನು ಹೊಂದುವರೆಂದು ನಿಮಗೆ ಗೊತ್ತಿಲ್ಲವೇ ಎನ್ನಲು, ಆಗ ಯಮದೂತರು ಬ್ರಾಹ್ಮಣನ ಆತ್ಮವನ್ನು ಅಲ್ಲಿಯೇ ಬಿಟ್ಟು ಯಮಪುರಿಗೆ ಹೋಗಿ ನಡೆದ ವೃತ್ತಾಂತ ಯಮರಾಜನಿಗೆ ಹೇಳಲು, ಯಮಧರ್ಮನು ತನ್ನ ಸೇವಕರನ್ನು ಕರೆಯಿಸಿ ಎಲ್ಲರೆದುರು ಹೀಗೆ ಹೇಳಿದರು: ಯಾರೇ ಇರಲಿ, ಎಷ್ಟೇ ಪಾಪಕಾರ್ಯ, ಸುರಪಾನ, ಮಾಂಸ ಸೇವನೆ, ಪರಸ್ತ್ರೀಯರೊಂದಿಗೆ ಸಂಭೋಗ, ಗೋಹತ್ಯೆ, ಶಿಶುಹತ್ಯೆ, ಧರ್ಮ ಚಾಂಡಾಲತ್ವ ಏನೇ ಮಾಡಿದ್ದರೂ ಪಾಪದ ಫಲ ಶಿಖರದಷ್ಟು ಎತ್ತರ ಪ್ರಾಪ್ತಿಯಾಗಿದ್ದರೂ, ದೇಹದ ಮೇಲೆ ಭಸ್ಮ ಧರಿಸಿದ್ದರೆ, ರುದ್ರಾಕ್ಷಿ ಧಾರಣ ಮಾಡಿದ್ದರೆ ಮಾಡಿದ ಪಾಪವೆಲ್ಲವೂ ಕರಗಿ ಪುಣ್ಯದ ಫಲ ಪ್ರಾಪ್ತಿಯಾಗಿ ಶಿವ ಪದವಿ ಸಿಗುವುದು ಎಂದು ಪರಶಿವನೇ ಆಜ್ಞೆ ಮಾಡಿದ್ದಾನೆ. ಕಾರಣ ದೇಹದ ಮೇಲೆ ಭಸ್ಮದ ಕುರುಹು ಇದ್ದರೆ ಅಂಥವರನ್ನು ಮುಟ್ಟಬೇಡಿರಿ ಎಂದು ಆಜ್ಞೆ ಮಾಡಿದನು. ನೋಡುವಷ್ಟರಲ್ಲಿ ಶಿವಲೋಕದಿಂದ ಶಿವದೂತರ ಒಂದು ವಿಮಾನ ಬಂದು ಆ ಬ್ರಾಹ್ಮಣನನ್ನು ಕರೆದುಕೊಂಡು ಆಕಾಶದತ್ತ ಹಾರಿಹೋಯಿತು. ಅಂಥ ನೀಚ ಕಾರ್ಯ ಮಾಡಿದ ಬ್ರಾಹ್ಮಣ ಶವಕ್ಕೆ ನಾಯಿಯ ಮುಖಾಂತರ ಭಸ್ಮ ತಗುಲಿದಾಗ ದೊರೆತ ಸದ್ಗತಿ ಎಂತಹದು ಎಂದು ನೀನೇ ತಿಳಿದುಕೋ ಎಂದು ಹೇಳಿದರು. ಆಗ ರಕ್ಕಸನು, ಪೂಜ್ಯ ಗುರುಗಳೇ, ಈ ಭಸ್ಮದ ಮಹಿಮೆ ಭೂಲೋಕದಲ್ಲಿ ಪ್ರಚಾರವಾದ್ದು ಹೇಗೆ ತಿಳಿಸಿ ಎನ್ನಲು, ವಾಮದೇವ ಯತಿಗಳು ಶಿವಚರಿತ್ರೆ, ಶಿವಲೀಲಾಮೃತ ಮಹಿಮೆಯನ್ನು ಹೇಳಲು ಉತ್ಸುಕರಾಗಿ, ಹೇ ರಕ್ಕಸನೆ ಕೇಳು. ಹಿಮಾಲಯ ಪರ್ವತದಲ್ಲಿ ಹಿಮದಿಂದ ಆಚ್ಛಾದಿತ ಕೈಲಾಸಗಿರಿ ಎಂದು, ಗೌರಿಶಂಕರ ಶಿಖರವೆಂದು, ಮಂದಾರ ಗಿರಿ ಎಂದು ಪ್ರಸಿದ್ಧವಾದ ಪವಿತ್ರವಾದ ಒಂದು ಉತ್ತುಂಗ ಶಿಖರವಿದೆ. ಅಲ್ಲಿ ದಯಾನಿಧಿಯಾದ ಕರುಣಾಮಯಿ ಶಿವನು ಸತಿ ಪಾರ್ವತಿ ಸುತರಾದ ಗಣಪತಿ, ಷಣ್ಮುಖ ವಾಹನ ನಂದಿ, ನಾಟ್ಯ ವಿದೂಷಕ ಭೃಂಗಿ, ನಾರದ, ಬ್ರಹ್ಮ, ವಿಷ್ಣು, ಶಿವಗಣ, ಕಿನ್ನರರು, ದೇವಗಣ, ರುದ್ರಗಣ, ಋಷಿ ಮಹಾತಪಸ್ವಿಗಳು, ನಾಗರು, ಏಕಾದಶ ದ್ವಾದಶ ರುದ್ರಗಣ ಸಮೂಹ, ವೀರಭದ್ರ, ಸನತ್ಕುಮಾರ ಇವರಲ್ಲದೆ ಭೂಮಂಡಲದ ಮೇಲಿನ ಪರಮ ಶಿವಭಕ್ತರಾದ ರಾಜ ಮಹಾರಾಜರು ಬಂದು ಕರಜೋಡಿಸಿ ವಿಭೂತಿ ಧರಿಸುವ ನಿಯಮ ತಿಳಿಸಿ ಕೊಡಬೇಕೆಂದು ಕೇಳಿಕೊಂಡರು. ಆಗ ಪರಶಿವನು ಇವರೆಲ್ಲರಲ್ಲಿ ಭಸ್ಮಧಾರಣೆಯ ನಿಯಮ, ಭಸ್ಮದ ಮಹಿಮೆ ಅರಿತುಕೊಳ್ಳಬೇಕೆಂಬ ಉತ್ಕಟ ಆಶೆಯನ್ನು ಕಂಡು ಪುಲಕಿತನಾದ ಶಿವನು ಹೀಗೆ ಅಪ್ಪಣೆ ಕೊಟ್ಟನು: ಹೇ ನನ್ನ ಸಕಲ ಪರಿವಾರವೇ, ನನ್ನಲ್ಲಿಟ್ಟಿರುವ ಭಕ್ತಿ ಭಸ್ಮದ ಬಗೆಗೆ ತಿಳಿಯಬೇಕು ಅನ್ನುವ ಛಲ ಕಂಡು ನನಗೆ ಸಂತೋಷವಾಗಿದೆ. ಮಣ್ಣು ಬೆರೆಯದ ಗೋಮಯದ ಬೆರಣಿಗಳನ್ನು ತಂದು ಒಣಗಿಸಿ ಅಗ್ನಿಸ್ಪರ್ಶದಿಂದ ಸುಟ್ಟು ಕಪ್ಪು ಕಲ್ಮಶಗಳನ್ನು ಬೇರ್ಪಡಿಸಿ ಶಿವಗಾಯತ್ರಿ ಮಂತ್ರೋದಕದಿಂದ ಬೆರೆಸಿ ಉಂಡೆಗಳನ್ನಾಗಿ ಬಡಿದು ಒಣಗಿಸಿದ ಭಸ್ಮಗಳನ್ನು ಸದ್ಯೋಜಾತ ಮಂತ್ರದಿಂದ ಶುದ್ಧ ಮಾಡಿಕೊಂಡು ಧರಿಸಬೇಕು. ಇದುವೇ ನನಗೆ ಶ್ರೇಷ್ಠ ಭಸ್ಮಧಾರಣವಿಧಿ. ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ ದೇವಮೃತ್ಯುಜ್ವಂ ಹೋತಾರ್ಗಂ ರತ್ನಧಾತಮಂ. ಈ ಮಂತ್ರವನ್ನು ಉಚ್ಚರಿಸಿ ಕುರಂಗ ಮುದ್ರೆಯಿಂದ ಭಸ್ಮವನ್ನು ತೆಗೆದುಕೊಂಡು ಎಡಗೈಯಲ್ಲಿಟ್ಟು ಎಡಗೈಯನ್ನು ಬಲೆದೊಡೆಯ ಮೇಲಿಟ್ಟು ಅದರ ಮೇಲೆ ಬಲಗೈಯನ್ನು ಬಾಳೆ ಹೂವಿನ ಆಕಾರದಂತೆ ಬೆರಳುಗಳಿಂದ ಮುಟ್ಟಿ 8 ಸಾರೆ ಪಂಚಾಕ್ಷರ ಮಹಾಮಂತ್ರವನ್ನು ಜಪಿಸಿ ಭಸ್ಮಧಾರಣ ನ್ಯಾಸ ಮಾಡಬೇಕು. ಅಸ್ಯ ಶ್ರೀ ವಿಭೂತಿಧಾರಣ ಮಹಾಮಂತ್ರಸ್ಯ ಪಿಪ್ಪಲಾದ ಋಷಿ ದೇವಿ ಗಾಯತ್ರಿ ಚಂದಃ ಕಾಲಾಗ್ನಿ ರುದ್ರೋ ದೇವತಾ ಅಗ್ನಿರೀತಿ ಬೀಜಂ ಭಸ್ಮೇತಿ ಶಕ್ತಿ.
ಶಿವ ಇತಿ ಕೀಲಕಂ ಮಮ ಶಿವಜ್ಞಾನ ಸಂಪತ್ಸಿದ್ಧರ್ಥಂ ಭಸ್ಮಧಾರಣೆ ವಿನಿಯೋಗಃ. ತ್ರಾಯುಷಂ ಜಮದಗ್ನೇಃ ಕಶ್ಯಪಸ್ಯ ತ್ರಾಯುಷಂ ಯದ್ದೇವಾನಂ ತ್ರಾಯುಷ್ಯಂ ತನ್ಮೇ ಅಸ್ತು ತ್ರಾಯುಷಂ. ಈ ಮಂತ್ರವನ್ನು ಜಪಿಸಿ ಶರೀರದ ಈ ಭಾಗಗಳಲ್ಲಿ ತ್ರಿಪುಂಡ್ರ ಭಸ್ಮಧಾರಣೆ ಮಾಡಬೇಕು. ಓಂ ಶಿವಾಯ ನಮಃ ಮಸ್ತಕದಲ್ಲಿ, ಓಂ ಮಹೇಶ್ವರಾಯ ನಮಃ ಹಣೆಯಲ್ಲಿ, ಓಂ ರುದ್ರಾಯ ನಮಃ 2 ಕಿವಿಗಳಲ್ಲಿ, ಓಂ ಶ್ರೀಕಂಠಾಯ ನಮಃ ಕಂಠದ 2 ಕಡೆ, ಓಂ ಶಂಭವೇ ನಮಃ 2 ಭುಜಗಳಲ್ಲಿ, ಓಂ ಈಶ್ವರಾಯ ನಮಃ ಹೃದಯದಲ್ಲಿ, ಓಂ ಮಹಾದೇವಾಯ ನಮಃ ನಾಭಿಯಲ್ಲಿ, ಓಂ ಪಶುಪತಯೇ ನಮಃ ಬೆನ್ನಿನಲ್ಲಿ, ಓಂ ಶಂಕರಾಯ ನಮಃ 2 ಮೊಣಕೈಗಳಲ್ಲಿ, ಓಂ ವೃಷಧ್ವಜಾಯ ನಮಃ 2 ಹೆಗಲಿನಲ್ಲಿ, ಓಂ ಪರಮಾತ್ಮನೇ ನಮಃ 2 ಮುಂಗೈಯಲ್ಲಿ. ಹೀಗೆ 3 ಬೆರಳುಗಳಿಂದ, ಅಂದರೆ ಹೆಬ್ಬೆರಳು ಕಿರುಬೆರಳುಗಳನ್ನು ದೂರ ಸರಿಸಿ ನಡುವಿನ 3 ಬೆರಳುಗಳಿಂದ ಭಸ್ಮಧಾರಣೆ ಮಾಡಬೇಕು. ನೀವು ಧರಿಸುವ ಪ್ರತಿಯೊಂದು ತ್ರಿಪುಂಡ್ರ ಭಸ್ಮಧಾರಣೆಯಲ್ಲಿ 27 ಜನ ದೇವತೆಗಳು ಬಂದು ನೆಲೆಗೊಳ್ಳುವರು. ಕಾರಣ ಭಸ್ಮಕ್ಕೆ ಅವಹೇಳನ ಮಾಡಿದರೆ, ಭಸ್ಮದ ಬಗೆಗೆ ನಿಂದಿಸಿದರೆ ಶಿವ ನಿಂದೆಗಿಂತ ಅಧಿಕ ಘೋರ ಪಾಪಕ್ಕೆ ಗುರಿಯಾಗುವಿರಿ. ಶಿವ ನಿಂದೆಗೆ ಪ್ರಾಯಶ್ಚಿತ್ತವಿರಬಹುದು, ಆದರೆ ಭಸ್ಮ ನಿಂದೆಗೆ ನಿಶ್ಶಾಪವೇ ಇಲ್ಲ. ಇದು ಕಾರಣ ವಿಭೂತಿಯನ್ನು ಪೂಜ್ಯ ಭಾವನೆಯಿಂದ ಧಾರಣ ಮಾಡಿಕೊಂಡು ಚತುರ್ವಿಧ ಪುರುಷಾರ್ಥಗಳಿಗೆ ಯೋಗ್ಯರಾಗಿ ಬಾಳಿ ಕೊನೆಗೆ ನನ್ನ ಶಿವಗಣ ಪದವಿ ಪಡೆದು ನನ್ನಲ್ಲಿಯೇ ಉಳಿಯಿರಿ. ಈ ವಿಚಾರವಾಗಿ ಭಸ್ಮದ ವಿಧಾನ, ಧರಿಸುವ ನೀತಿಗಳನ್ನು ಎಲ್ಲ ಲೋಕವಾಸಿಗಳಿಗೂ ಪ್ರಚಾರಪಡಿಸಿರಿ ಎಂದು ಆಜ್ಞೆ ಮಾಡಿ ಶಿವ ಪರಮಾತ್ಮನು ಅಂತರ್ಧಾನವಾದನು. ಮುಂದೆ ಸನತ್ಕುಮಾರರು ಸರ್ವ ಋಷಿ ಮುನಿಗಳಿಗೂ ವೇದ, ಪುರಾಣ, ಆಗಮ, ಉಪನಿಷತ್ಗಳಲ್ಲಿ ಶ್ರೀ ವಿಭೂತಿಯ ಮಹಿಮೆಯನ್ನು ಶಿಷ್ಯರ ಮುಖಾಂತರ ಬರೆಯಿಸಿ ಪ್ರಚಾರ ಮಾಡಿದರು ಎಂದು ವಾಮದೇವ ಮುನಿಗಳು ಆ ಬ್ರಹ್ಮ ರಾಕ್ಷಸನಿಗೆ ಹೇಳಿದರು. ಹೀಗೆ ವಾಮದೇವ ಮುನಿಗಳೊಂದಿಗೆ ವಾದ ವಿವಾದ ಮಾಡುತ್ತಾ ಸತ್ಸಂಗ ಮಾಡಿದ ರಾಕ್ಷಸನಿಗೆ ಬ್ರಹ್ಮ ರಾಕ್ಷಸ ಪ್ರವೃತ್ತಿ ಕಡಿಮೆಯಾಗುತ್ತಾ ಉತ್ತಮ ಮಾನವರಿಗೆ ಇರುವ ಉತ್ಕಲ ಆಶೆಗಳು ಉದ್ಭವಿಸಿ ಗುರುಗಳಲ್ಲಿ ಭಯ ಭಕ್ತಿಯಿಂದ, ಹೇ ಗುರುವರ್ಯ, ನನ್ನನ್ನು ಉದ್ಧರಿಸಿ ಸನ್ಮಾರ್ಗಕ್ಕೆ ಹಚ್ಚಿದಿರಿ, ತಮ್ಮಲ್ಲಿಯ ಸ್ವಲ್ಪ ಭಸ್ಮವನ್ನು ಕೊಟ್ಟು ಉದ್ಧಾರ ಮಾಡಿ ಎನ್ನಲು ವಾಮದೇವ ಮುನಿಗಳು ತಮ್ಮ ಜೋಳಿಗೆಯಿಂದ ಭಸ್ಮದ ಉಂಡೆಯನ್ನು ಕೊಟ್ಟು ಆಶೀರ್ವದಿಸಿದರು. ಆ ಭಸ್ಮವನ್ನು ಗುರುಗಳ ಸಮ್ಮುಖದಲ್ಲಿಯೇ ಭಕ್ತಿಯಿಂದ ಧರಿಸಿದನು. ದಾನವ ದೇಹಿಯಾದ ರಾಕ್ಷಸನು ಮಾನವ ದೇಹಿಯಾಗಿ ಮಾರ್ಪಟ್ಟನು. ಪಾಪಗಳೆಲ್ಲ ನಶಿಸಿ ಹೋದವು. ಆಗ ಗುರುವಿಗೆ ನಮಿಸಿ ಗುರುಗಳಿಂದ ಆಶೀರ್ವಾದ ಪಡೆಯುವಷ್ಟರಲ್ಲಿ ಶಿವಲೋಕದಿಂದ ಪುಷ್ಪಕ ವಿಮಾನವೊಂದು ಬಂದು ಆನಂದಮಯ ಮಾನವನಾಗಿದ್ದ ಶಿಷ್ಯನನ್ನು ಶಿವದೂತರು ವಿಮಾನದಲ್ಲಿ ಕೂಡಿಸಿಕೊಂಡು ಶಿವಲೋಕದತ್ತ ಪ್ರಯಾಣ ಮಾಡಿದರು. ಇತ್ತ ವಾಮದೇವರು ತಮ್ಮ ಇಚ್ಛೆಯಂತೆ ವಿಶ್ವ ಪರ್ಯಟನಕ್ಕಾಗಿ ಮುಂದೆ ಸಾಗಿದರು. ಈ ಪ್ರಕಾರ ವಿಭೂತಿಯ ಮಹಿಮೆಯನ್ನು ಪರಶಿವನ ಅವತಾರವಾದ ವಾಮದೇವ ಮುನಿಗಳು ಹೋದ ಕಡೆಯಲ್ಲೆಲ್ಲ ಆಜ್ಞಾ ಜನರಿಗೆ ಉಪದೇಶಿಸುತ್ತಾ ಭಸ್ಮದ ಶಕ್ತಿ ಪ್ರಭಾವವು ಭಸ್ಮದ ಮಹಿಮೆ ಕೇಳಿದವರಿಗೆ, ಧರಿಸಿದವರಿಗೆ ಇಹ ಪರಗಳಲ್ಲಿ ಪುಣ್ಯ ಶಾಂತಿ ಪ್ರಾಪ್ತಿಯಾಗುವುದು ಎಂದು ಸ್ಕಂದ ಪುರಾಣದಲ್ಲಿ ಪ್ರಮಾಣವಿದೆ ಎಂದು ಶೌನಕಾದಿ ಮುನಿಗಳು ಸೂತ ಪುರಾಣಿಕರಿಗೆ ಹೇಳಿದರು. ಪಾವನ ಭರಿತವು ಈ ಭಸ್ಮ, ಪಾಪವ ಕಳೆಯುವುದು ಈ ಭಸ್ಮ. ಪಾಲಿಸು ವಿಭೂತಿ ಧಾರಣ ನಿಯಮವನು. ವಾಮದೇವ ಮುನಿಗಳು ಹೇಳಿದ ನೇಮದಿ ಧರಿಸು ನಿತ್ಯ ಭಸ್ಮವನು. ಕಾಮನೆಗಳು ಸಿದ್ಧಿಸುವವು ಜೀವನದಲ್ಲಿ. 3ನೇ ಅಧ್ಯಾಯ ಮುಗಿಯಿತು.